ಶೇಂಗಾ ಯಂತ್ರವನ್ನು ನಾವು ಇವತ್ತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಷ್ಟು ಲೇಬರ್ ಇರ್ತದೆ ಅಷ್ಟು ಒಂದು ಕೂಡ ನಾವು ಈ ಮಿಷಿನಲ್ಲಿ ಶೇಂಗಾ ಹಾಕಿ ನಾವು ರಾಶಿ ಮಾಡ್ಬೋದು. ಯಾಕಂದರೆ ಒಂದು ದಿನಕ್ಕೆ 50ರಿಂದ 60 ಚೀಲ ತೆಗಿಬಲ್ಲಂತ ಈ ಮಿಷನ್ ಇರುವಾಗಿರ್ತದೆ. ಯಾಕಂತಂದರೆ ನಾವು ಎಷ್ಟು ಲೇಬರ್ ಇರ್ತೀವಿ ಅಷ್ಟನ್ನು ಕೆಲಸವನ್ನು ಕೂಡ ಸುಚಿತವಾಗಿ ಮಾಡಿಕೊಡ್ತದೆ. ಅಂಥ ಮಿಷನನ್ನು ನಾವು ಇವತ್ತು ಪರಿಚಯ ಮಾಡಿಕೊಳ್ಳೋಣ. ಕಡಿಮೆ ಆಳಿನಲ್ಲಿ ಕೂಡ ನಾವು ರಾಶಿ ಮಾಡ್ಬೋದು. 4 ಜನ ಇದ್ರೂ ರಾಶಿ ಮಾಡ್ಕೋಬೋದು. ಹೆಚ್ಚು ಜನ ಇದ್ದರೂ ಕೂಡ ಹೆಚ್ಚಿಗಾಗಿ ನಾವು ಒಂದು ದಿನದಲ್ಲಿ ಚೀಲವನ್ನು ತೆಗಿಬೋದು. ಎಲ್ಲಿ ಸಿಗ್ತಂತಂದ್ರೆ ಕೋರಿ ಸಿದ್ದೇಶ್ವರ ಆಗ್ರಾ ಇಂಡಸ್ಟ್ರಿ ಶಾಪುರ್ ಇವರಲ್ಲಿ ಒಂದು ಈ ಮಿಷನ್ ಅಲ್ಲಿಯೇ ಡೆಲಿವರಿ ಕೊಡ್ತಾರೆ. ಭಾಳ ಚೆನ್ನಾಗಿದೆ ಈ ಮಿಷನ್. ಯಾಕಂದ್ರೆ ರೈತರಿಗೆ ಅನುಕೂಲ ಆಗುವಂತ ಈ ಮಿಷನ್ ಇದೆ ನೋಡಿ. ಈ ಮಿಷನ್ನ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ. ನೋಡಿ ಹಿಂದ್ಗಡೆ ಇಲ್ಲಿ ಒಟ್ಟು ಬರಬಹುದು. ಇಲ್ಲಿ ಒಟ್ಟು ಬಿದ್ದಿದೆ ನೋಡಿ. ಈ ಒಟ್ಟನ್ನ ಮೇಲ್ಗಡೆ ಹಾಕಿದ ಮೇಲೆ ಹಿಂದ್ಗಡೆ ಆ ಶೇಂಗಾ ಮತ್ತು ಒಟ್ಟನ್ನ ಡಿವೈಡ್ ಆಗಿ ಇಲ್ಲಿ ಒಟ್ಟು ಹೊರಗಡೆ ಬರುವಂತ ಸ್ಥಳ ಇದು. ಮೇಲ್ಛಾವಣಿ ಆಗಿದೆ ಅದು. ಇಲ್ಲಿ ನೋಡಿ RSK ಅತಿಕುಣಿ ಅಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ಇದಕ್ಕೆ ಸಬ್ಸಿಡಿ ದರದಲ್ಲಿ ಕೂಡ ಸಿಗ್ತದ. ಇದು ನೋಡಿ ಹೇಳಿದ್ನಲ್ಲ, ಶ್ರೀ ಕೋರಿ ಸಿದ್ದೇಶ್ವರ ಆಗ್ರಾ ಇಂಡಸ್ಟ್ರಿ ಶಾಪುರ್. ನೋಡಿ ಇದು 10 HP ಅಂದ್ರೆ ಇಂಜನ್. 10 HP ಇಂಜನ್ ಇದೆ. ಇದಕ್ಕೆ ಡೀಸೆಲ್ ಹಾಕ್ತಾ ಇದ್ದಾರೆ. ಈಗ ನೋಡಿ ಶೇಂಗಾದ ಬೆಳೆ ಇದೆ ನೋಡಿ. ಇದು ಇದರಲ್ಲಿ ಯಾವ್ಯಾವುದು ಹಾಕ್ಲಕ್ ಬರ್ತದೆ ಅಂತಂತಂದ್ರೆ ಯಾವುದೇ ಒಂದು ಅದಕ್ಕೆ ಚೆನ್ನಿ ಡಿವೈಡ್ ಮಾಡ್ಕೊಂಡು ಹಾಕ್ಲಕ್ ಬರ್ತದೆ. ಆದರೆ ರೈತರು ಕೂಡ ಜಾಸ್ತಿ ಅದಕ್ಕೆ ತಲೆ ಕೆಡಿಸಲ್ಲ. ಹಾಗಾಗಿ ಶೇಂಗಾದ ಬೆಳೆ ಮಾತ್ರನೇ ಇದರಲ್ಲಿ ಹಾಕ್ತಾರೆ. ಈಗ ಡೀಸೆಲ್ ಹಾಕುವುದು ನೋಡಿ 10 HP. ಇದು ಫೀಲ್ಡ್ ಮಾರ್ಷಲ್ ಇಂಜಿನ್ ಅಂತ. ಇದರಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಕಲ್ಲು ಮತ್ತೆ ನೋಡಿ ಕಲ್ಲು ದೊಡ್ಡ ದೊಡ್ಡ ಕಡ್ಡಿ ಹೊರಗಡೆ ಬರ್ತದ. ಇಲ್ಲಿ ಸಣ್ಣ ಸೀರ್ಗಾಳ ಅಂತ ಒಂದೊಂದು ಬುಡ್ಡಿ ಬರ್ತದ. ಪ್ಯಾನ್ ಒಳಗಡೆ ಇದೆ ಭಾಳ ಪ್ಯಾನ್ ಇದು. ಇಲ್ಲಿ ಗಾಳಿ ಹೆಚ್ಚ ಕಡಿಮೆ ಮಾಡ್ಕೋಬಹುದು. ಚೆನ್ನಿದ ವರ್ಣ ನೋಡಿ ಯಾವ ತರ ಇದೆ ಅಂತ ಕಾಣಿಸ್ತಾ ಇದೆಯಲ್ಲ. ಇದು ನೋಡಿ ಇದು ಮೇಲ್ಛಾವಣಿ ಅಂದ್ರೆ ಶೇಂಗಾ ಇದರಲ್ಲೇ ಹಾಕಬಹುದು. ಮೇಲೆ ಹಾಕಿದ ಮೇಲೆ ಇದು ಒಳಗಡೆ ಮಿಶ್ರಣ ಮಾಡ್ಬಿಟ್ಟು ಕಡೆ ಕಡೆ ಡಿವೈಡ್ ಮಾಡೋದು. ಇಲ್ಲಿ ಕಟ್ ಮಾಡುವಂತದ್ದು ಇದೆ ನೋಡಿ. ಇದೇನು ರಾಡ್ ತರ ಇದೆಯಲ್ಲ, ಈ ರಾಡ್ಲಿಂದನೇ ಶೇಂಗಾ ಬೆಳ್ಳಿ ಕಟ್ ಆಗ್ತದ. ಮೇಲೆ ಮಿಷನ್ ಮೇಲೆ ನಿಂತು ವಿಡಿಯೋ ಮಾಡ್ತಾ ಇದೀವಿ ನೋಡಿ. ಇದು ಬೆಳ್ಳಿ ಅಂದ್ರೆ ಜಾಸ್ತಿ ಹಸಿನೂ ಇರಬಾರ್ದು, ಜಾಸ್ತಿ ಒಣಗಿರಬಾರ್ದು. ಅಂದ್ರೇನೆ ಭಾಳ ಚೆನ್ನಾಗಿ ಆಗ್ತದ ಮಿಷನ್ನಲ್ಲಿ. ಯಾಕಂದ್ರೆ ಜಾಸ್ತಿ ಒಣಗಿದೆಪ್ಪ ಅಂತಂತಂದ್ರೆ ಕಡ್ಡಿ ಬರ್ತದ. ಜಾಸ್ತಿ ತಂಪಿದ್ರು ಕೂಡ ಕಡ್ಡಿ ಬರುವ ಚಾನ್ಸಸ್ ಇರ್ತದ ನೋಡಿ. ಈಗ ಪೂಜೆ ಮಾಡಿ ಮಿಷನ್ಗೆ ನಾವು, ಯಾಕಂದ್ರೆ ರೈತರು ಆಗ್ತಾ ಇದ್ದಾರಲ್ಲ, ಹಂಗಾಗಿ ಫಸ್ಟು ಯಾವುದೇ ಒಂದು ಪೂಜೆಯ ಮಿಷನ್ ಜಾಗಕ್ಕೆ ನಿಂತ ಮೇಲೇ ಅದಕ್ಕೆ ಪೂಜೆಯನ್ನು ಮಾಡಿ ಮುಂದಿನ ಕಾರ್ಯಕ್ರಮ ಚಾಲೂ ಮಾಡ್ತಾರೆ ರೈತರು. ಅದೇ ಹಳ್ಳಿಯಲ್ಲಿ ಬಂದಿರುವಂಥ ಸಂಸ್ಕೃತಿ ನೋಡಿ. ಮಿಷನ್ ಅಂದರೆ ಒಂದು ದೇವ್ರ ಸಮಾನ ಅಂತ ಆ ಮಿಷನ್ನ ಪೂಜೆ ಮಾಡ್ತಾ ಇದ್ದರು.
ಭೂಮಿ ತಾಯಿಯ ಮಣ್ಣಿನ ಮಗ ಅಂದ್ರೂ ತಪ್ಪಾಗಲಾರದು ಈ ಮಿಷನ್ಗೆ. ಯಾಕಂದರೆ ಶೇಂಗಾನ ಬೆಳ್ಳಿನ ಹಾಕಿ ಅದನ್ನು ಡಿವೈಡ್ ಮಾಡಿ ರೈತರಿಗೆ ಅನುಕೂಲವಾಗುವಂಥ ಈ ಮಿಷನ್ ಆಗಿರುತ್ತದೆ. ಕಡ್ಡಿನೇ ಹತ್ತಾ ಇಲ್ಲ, ಆದರೂ ಗಾಳಿ ಸ್ವಲ್ಪ ಇದೆ ಹಂಗಾಗಿ ಹತ್ತಾ ಇಲ್ಲ, ಆರ್ತಾ ಇದೆ ನೋಡಿ, ಹಚ್ತಾ ಇದ್ದಾರೆ. ಮಿಷನ್ ಅನ್ನು ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಒಳಗಡೆ ಯಾವುದೇ ಒಂದು ಕಡ್ಡಿ ಕಸ ಇದ್ರೂ ಸ್ವಚ್ಛತೆ ಮಾಡಿ ಮಿಷನ್ ಡ್ರಿಲ್ ಹಾಕಿ ಚಾಲು ಮಾಡಬೇಕಂತ ಮಾಡ್ತಾ ಇದ್ದಾರೆ ನೋಡಿ. ಯಾಕಂದ್ರೆ ಯಾವುದೇ ಒಂದು ಒಳಗಡೆ ಕಸ ಇದ್ರೂ ಕೂಡ ಅದು ಕಾಳಾಗುವ ಚಾನ್ಸಸ್ ಬಹಳ ಇರ್ತದೆ. ಹಾಗಾಗಿ ಇದೆಲ್ಲ ನಿಂತಿದೆ ನೋಡಿ, ಅದನ್ನು ಸ್ವಚ್ಛತೆ ಮಾಡ್ಕೊತಾ ಇದ್ದಾರೆ ಫಸ್ಟ್. ಈ ತರ ಎಲ್ಲ ರೈತರು ಯಾವುದೇ ಒಂದು ಮಿಷನ್ ನಮ್ಮ ಹೊಲಕ್ಕೆ ಬಂದರೆ ಅದರಲ್ಲಿ ಸ್ವಚ್ಛತೆಯನ್ನು ನಾವು ಇಡಬೇಕು. ಯಾಕಂದ್ರೆ ಯಾವುದೇ ಒಂದು ನಾಶಿ ಆಗುವಂತ ಪ್ರಶ್ನೆ ಇರುತ್ತೆ. ಯಾಕಂತಂದ್ರೆ ಅದರಲ್ಲಿ ಕಸ ಇತ್ತಪ್ಪ ಅಂತಂದ್ರೆ ಜಲ್ದಿ ಮಿಶ್ರಣವಾಗಿ ಒಳಗಡೆ ಹೋಗಲ್ಲ. ಹಂಗಾಗಿ ಅಲ್ಲಿ ಮೇಲ್ಗಡೆನೆ ನಿಂತಿತ್ತು ಅಂತಂದ್ರೆ ಅದಕ್ಕೆ ಕಾಳಾಗುವ ಚಾನ್ಸಸ್ ಬಹಳ ಇರ್ತದೆ. ಹಂಗಾಗಿ ಇದರಲ್ಲಿಂದನೇ ಶೇಂಗಾ ಕಟ್ ಆಗ್ತದೆ ನೋಡಿ. ಯಾವುದೇ ಒಂದು ಯಂತ್ರ ಅಂತಂದ್ರೆ ಈ ರಾಡ್ ಏನಿದೆಯಲ್ಲ, ಈ ರಾಡ್ಲಿಂದನೇ ಹಿಂಗೆ ಹೊಡೆದಾಗ ಅದು ಆಟೋಮೆಟಿಕ್ ಆಗಿ ಕಟ್ ಆಗಿಬಿಡ್ತದೆ. ಸ್ವಚ್ಛತೆ ಮಾಡಿ ತಾಡ್ಪಲ್ಲ ಹಾಸಿ ಅದಕ್ಕೆ ಬಹಳ ಅನುಕೂಲವಾಗಿ ರೆಡಿ ಮಾಡ್ತಾ ಇದ್ದೇವೆ ನೋಡಿ. ಬೆಳ್ಳಿ ತುಂಬುತ್ತಾ ಇದೆ ಈಗ. ಯಾವ್ಯಾವ ಜಾಗದಲ್ಲಿ ಏನೇನು ಬರ್ತದ ಅಂತ ಅದರ ಮುಂಚೆನೆ ತಾಡ್ಪಲ್ಲ ಹಾಕಿಸಿಂದ ರೆಡಿ ಮಾಡಿತಾ ಇದ್ದಾರೆ. ನೋಡಿ ಈಗ ಹೋಯ್ತಾ ಇದೀವಿ ನೋಡಿ, ಮೊದಲ ಹಾಕ್ತಾ ಇದ್ದಾರೆ ಅಲ್ಲಿ. ಅಂದರೆ ಭಾಳ ಕಡಿಮೆ ಖರ್ಚಿನಲ್ಲಿ ಈ ನಾವು ರಾಶಿ ಮಾಡಬಹುದು. ಯಾಕಪ್ಪ ಅಂತಂತಂದರೆ ಲೇಬರ್ ಕಡಿಮೆ. ಯಾವುದು ಮಿಷನ್ ಈಗ ಹರಿಸ್ಬೇಕಾದ್ರೆ ಭಾಳಷ್ಟು ಅದಕ್ಕೆ ಆಳಬೇಕು. ಯಾಕಂತಂದರೆ ಒಬ್ಬರು ಇಬ್ಬರಿಂದ ಆ ಶೇಂಗಾನ ಅರಿಯಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಆಳೆನ ಜಾಸ್ತಿ ಇರೋ ಸಲಕ್ಕಾಗಿ ಈ ಥರ ಮಿಷನ್ನು ಹಚ್ತಾ ಇದ್ದಾರೆ ರೈತರು. ಇದಕ್ಕೆ ಕಡಿಮೆ ಆಳಿನಲ್ಲಿ ಒಳ್ಳೆಯಾಗಿ ನಾವು ಶೇಂಗಾ ರಾಶಿ ಮಾಡ್ಕೊಳ್ಬೋದು. ಯಾಕಂತಂದರೆ ನೋಡಿ, ಇಬ್ಬರು ತಿಂತಂದರೆ ಮೇಲೆ ಒಬ್ಬ ಆಗ್ತಾಯಿದ್ದಾನೆ, ಇಲ್ಲಿ ಹಸಿರು ಆಗ್ತಾಯಿದ್ದಾನೆ. ಅಷ್ಟುಷ್ಟೇ ಆದಂಥ ಶೇಂಗಾವನ್ನು ಕೆಳಗಡೆ ಬೀಳ್ತದೆ ನೋಡಿ. ಇದರಲ್ಲಿ ಇಲ್ಲಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಅಂದರೆ ಕಡ್ಡಿ ಒಂದೊಂದು ಕಡ್ಡಿ ಬಂದರೆ ಅದರಲ್ಲಿ ತೆಗೆದಾಕಿರ್ತಾರೆ. ಯಾವ ರೀತಿ 4-5 ಜನದಲ್ಲಿ ರಾಶಿ ಮಾಡುವಂಥ ಕೂಡ ಈ ಸಣ್ಣ ಮಿಷಿನರಿ ಆಗಿರ್ತದೆ. ಭಾಳ ಚೆನ್ನಾಗಿರ್ತದೆ. ಅಂದರೆ ಜಾಸ್ತಿ ಆಳು ಇರ್ತಪ್ಪ ಅಂತಂದ್ರೂ ಕೂಡ ಇಲ್ಲಿ ಮಣ್ಣು ಬರ್ತದೆ ನೋಡಿ. ಒಂದು ಸಣ್ಣ ಬುದ್ಧಿ ಮಣ್ಣು ಬರ್ತದೆ. ಇಲ್ಲಿ ಡಿವೈಡ್ ಆಗ್ತಾ ಏನು ಯಾವ ರೀತಿ ಡಿವೈಡ್ ಆಗ್ತದೆ ಇಲ್ಲಿ ಪೂರ ಸಣ್ಣ, ಅಂದರೆ ಧೂಳು ಸಣ್ಣ ಇರ್ತಲ್ಲ ಆ ಥರ ಮಣ್ಣು ಕೂಡ ಇಲ್ಲಿ ಡಿವೈಡ್ ಆಗ್ತದೆ. ಇದರಲ್ಲಿ 3 ನಮೂನೆ ಡಿವೈಡ್ ಆಗಿಬಿಟ್ಟು ಸ್ವಚ್ಛತೆ ಬರ್ತದೆ. ಇದರಲ್ಲಿ ಪೂರ ಧೂಳು ಮೇಲ್ಗಡೆ ನೀರಿನಿಂದ ಹಾಕ್ತಾಯಿದ್ದೀವಿ, ಇಲ್ಲಿ ಒಳಗಡೆಯಿಂದ ಬರ್ತಾಯಿದ್ದಾನೆ. ಇಲ್ಲಿ ಒಟ್ಟನ್ನು ಹೊರಗಡೆ ಹೋಗುವಂಥದ್ದು ಮೇಲಲ್ಲಿ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲಿ ಹೊರಗಡೆ ಹೋಗ್ತಾ ಇದೆ ಈಗ.
ಹೊರಗಡೆ ಡಿವೈಡ್ ಆಗಿಬಿಡ್ತದೆ. ಈ ಥರ ನೋಡಿ, ಇಲ್ಲಿ ಈ ಥರ ಬಿದ್ದಿದೆಯಲ್ಲ, ಇದನ್ನ ಇಲ್ಲಿಗೆ ಕಟ್ ಮಾಡ್ಕೊಂಡು ಮತ್ತೊಂದ್ಸಲ ರಿಪೀಟ್ ಆಗ್ತಾರೆ. ಆದರೆ ಇದು ಮುಂದಲ್ಲಿ ಓದಿರುವಂಥದ್ದು ಒಟ್ಟಿದು ಎಷ್ಟು ಅಂದರೆ, ಒಂದು ಹಸು ಮತ್ತು ಎತ್ತು, ದನ, ಆಡು, ಕುರಿ, ಮೇಕೆ ಯಾವುದೇ ಒಂದು ಇರಲಿ, ಎಲ್ಲದಕ್ಕೂ ಭಾಳ ರುಚಿಕರವಾಗಿ ಪೌಷ್ಟಿಕಾಂಶ ಕೊಡುವಂಥದ್ದು ಈ ಶೇಂಗಾ ಒಟ್ಟು. ಯಾಕಂದರೆ ಇಲ್ಲಿ ನೋಡಿ ಶೇಂಗಾ ಇದೆ ನೋಡಿ, ಅಲ್ಲಿ ಹಾಕಿರುವಂಥದ್ದು ಶೇಂಗಾ ಸ್ವಚ್ಛತೆ ಮಾಡಿದ ಮೇಲೆ ಈ ರೀತಿ ಬರ್ತದೆ ನೋಡಿ, ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿದೆ, ಕಾಣಿಸ್ತಾ ಇದೆಯಲ್ಲ. ಇದು ಹೀಗೆ ನಾವು ಚೀಲದಲ್ಲಿ ಪ್ಯಾಕ್ ಮಾಡ್ಕೋಬೋದು. ಮಾಡ್ತಾ ಇದ್ದಾರಲ್ಲ, ಈಗ ಅಷ್ಟು ಮಾಡ್ತಾ ಇದ್ದಾರೆ. ಹೊರಗಡೆ ಇರಬಾರ್ದಂತ ಇದನ್ನು ಸ್ವಚ್ಛತೆ ಮಾಡಬೇಕು. ಈ ರೀತಿ ಸ್ವಚ್ಛತೆ ಇದ್ದರೆ ಕ್ಲೀನಾಗಿ ನಮಗೆ ರಾಶಿ ಮಾಡೋ ಸಾಧ್ಯ ಆಗುತ್ತೆ. ಒಂದ್ಸಲ ಹಾಕಿದ ಮೇಲೆ ಅದನ್ನ ಡಿವೈಡ್ ಮಾಡ್ತಾ ಇದ್ದಾರೆ ನೋಡಿ. ಯಾಕಂದ್ರೆ ಮುಂದ್ಗಡೆ ಹೋಗಿರುವಂತ ಯಾವುದೇ ಒಂದು ಶೇಂಗಾವನ್ನು ಮತ್ತೆ ಒಂದ್ಸಲ ರಿಪೀಟ್ ಹಾಕ್ಲಿಕ್ಕೆ ಅದನ್ನ ಒಂದ್ ಕಡೆ ಗುಡ್ಡೆ ಮಾಡ್ತಾ ಇದ್ದಾರೆ, ಅಂದ್ರೆ ಹತ್ಯೆ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಭಾಷೆಯಲ್ಲಿ ಒಂದೊಂದು ಭಾಷೆಯಲ್ಲಿ ಒಂದೊಂದು ಬದಲಾವಣೆ ಇರ್ತದೆ ನೋಡಿ. ಈಗ ಒಂದ್ ಕಡೆ ಅದನ್ನು ಎಳೆದು ಕ್ಲೀನ್ ಮಾಡ್ಕೊತಾರೆ. ಎಲ್ಲಿಗೆ ಅಂದ್ರೆ ಶೇಂಗಾವಾದಂತ ಎಲ್ಲಿ ತನ ಹೋಗಿರ್ತದ ಅಷ್ಟು ಒಟ್ಟನ್ನು ನಾವು ಮುಂದ್ಗಡೆ ಎಳ್ಕೊಂಡು ಮತ್ತೆ ಒಂದ್ಸಲ ರಿಪೀಟ್ ಹಾಕ್ಬೋದು. ಇಲ್ಲಿಂದ ಈ ಕಡೆ ಹಾಕೋಂಗಿಲ್ಲ, ಇಲ್ಲಿಂದ ಈ ಕಡೆ ಹಾಕುತ್ತಾ ಇದೆ ನೋಡಿ. ಅದಕ್ಕಾಗಿ ಹಾಕೋ ಸಲುವಾಗಿನೇ ಇದನ್ನ ಎಳಿತಾ ಇದ್ದಾರೆ. ಈಗ ನೋಡಿ ಕ್ಲೀನ್ ಆಗಿ ಸ್ವಚ್ಛತೆ ಮಾಡ್ಕೊತಾರ. ಯಾಕಂದ್ರೆ ಇದರಲ್ಲಿ ಭಾಳ ಒಂದು ಸ್ವಲ್ಪ ಕಡ್ಡಿ ಬರುವ ಚಾನ್ಸಸ್. ಯಾಕಂತಂದ್ರೆ ಎಲ್ಲ ಶೇಂಗಾದಷ್ಟು ಎಷ್ಟು ವಜ್ಜಿ ಇರ್ತದ ಅಷ್ಟು ವಜ್ಜಿ ಇರುವಂತಹ ಶೇಂಗಾ ಮತ್ತು ಬೆಳ್ಳಿಯ ಕಡ್ಡಿಯನ್ನು ಕೂಡ ಇದರಲ್ಲಿ ಬಂದಿರ್ತದ. ಹಂಗಾಗಿ ಇದರಲ್ಲಿ ದಪ್ಪ ಕಡ್ಡಿನೂ ಕೂಡ ಇದರಲ್ಲಿ ನಾವು ತೆಗಿಬಹುದು. ಅಂದ್ರೆ ಅದರಿಂದ ಸ್ವಲ್ಪ ಕಡ್ಡಿ ಗುಣಮಟ್ಟ ಜಾಸ್ತಿ ಇರುವ ಸಲಕ್ಕಾಗಿ ಅದನ್ನ ಹೆಚ್ಚು ಕಡ್ಡಿ ಬರುವಂತ ಇದು ಆಗಿರ್ತದೆ. ಈಗ 2ನೇ ಸಲ ಹಾಕಿರೋ ಟೈಮ್ನಲ್ಲಿ ನೋಡಿ ಈಗ ತುಂಬುತ್ತಾ ಇದೆ. ಈಗ ತುಂಬಿ ಮೇಲ್ಗಡೆ ಹಾಕ್ತಾ ಇದ್ದಾರೆ ನೋಡಿ. ಅಂದ್ರೆ ಸ್ವಲ್ಪ ನಿಧಾನವಾಗಿ ಹಾಕ್ಬೇಕು, ಮೊದಲು ಹಾಕಿದಷ್ಟು ಹಾಕ್ಬಾರ್ದು ನೋಡಿ. ಇದೆಲ್ಲ ದಪ್ಪ ಕಡ್ಡಿ ಇದೆಲ್ಲ ಮುಂದ್ಗಡೆ ಜಾಸ್ತಿ ಹೋಗಲ್ಲ, ಹಂಗಾಗಿ ಅಲ್ಲೇ ಮಿಷನ್ ಹತ್ರನೇ ಬೀಳ್ತದೆ. ಜಾಸ್ತಿ ಗಾಳಿನ ಮಾಡಿದಪ್ಪ ಅಂತಂದ್ರೆ ಶೇಂಗಾ ಹೋಗ್ಬಿಡ್ತದೆ. ಶೇಂಗಾ ಹೋಗ್ಬಾರ್ದು ಅಂತಂದ್ರೆ ಕಡ್ಡಿ ಬರ್ತದೆ. ಯಾಕಂದ್ರೆ ಗಾಳಿ ಒಂದು ಕಡಿಮೆ ಇಟ್ಟರೆ ಶೇಂಗಾ ಮುಂದ್ಗಡೆ ಬರ್ತದೆ ಮಿಷನ್ನಾಗ ನೋಡಿ. ಆಗ್ತಾ ಇದೆ ನೋಡಿ. ನೋಡೋಣ ಮುಂದ್ಗಡೆ ಕಾಣಿಸ್ತಾ
ಆಗ್ತಾ ಇದೆ ನೋಡಿ ಇಲ್ಲಿ. ಯಾಕಂದರೆ ಕಡ್ಡಿ ಜಾಸ್ತಿ ಬರೋ ಸಲುವಾಗಿ ಸ್ವಚ್ಛತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸ್ವಚ್ಛತೆ ಮಾಡಿಕೊಂಡ್ರೆ ಮಣ್ಣು ಬರುವಂಥದ್ದು. ಇದರಲ್ಲಿ ಇಲ್ಲಿ ಈ ಥರ ಈ ಶೇಂಗಾವನ್ನು ಬರ್ತಾ ಇದೆ. ಬೇರೆ ಕಡೆಗೆ ಹಾಕಿ ನಾವು ಮತ್ತೆ ಸ್ವಚ್ಛತೆ ಮಾಡ್ಕೊಳ್ಬೋದು. ಅವಾಗ ಕ್ಲೀನಾಗ ನೀರು ಹಾಕಿ ಹಾಕ್ಬೋದು. ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ. ನೋಡಿ ಹಿಂದ್ಗಡೆ ಇಲ್ಲಿ ಒಟ್ಟು ಬರ್ಬೋದು. ಇಲ್ಲಿ ಒಟ್ಟು ಬಿದ್ದಿದೆ ನೋಡಿ. ಈ ಒಟ್ಟನ್ನ ಮೇಲ್ಗಡೆ ಹಾಕಿದ ಮೇಲೆ ಹಿಂದ್ಗಡೆ ಆ ಶೇಂಗಾ ಮತ್ತು ಒಟ್ಟನ್ನ ಡಿವೈಡ್ ಆಗಿ ಇಲ್ಲಿ ಒಟ್ಟು ಹೊರಗಡೆ ಬರುವಂತ ಸ್ಥಳ ಇದು. ಮೇಲ್ಛಾವಣಿ ಆಗಿದೆ ಅದು. ಇಲ್ಲಿ ನೋಡಿ RSK ಅತಿಕುಣಿ ಅಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ಇದಕ್ಕೆ ಸಬ್ಸಿಡಿ ದರದಲ್ಲಿ ಕೂಡ ಸಿಗ್ತದ. ಇದು ನೋಡಿ ಹೇಳಿದ್ನಲ್ಲ, ಶ್ರೀ ಕೋರಿಸಿದ್ದೇಶ್ವರ ಅಗ್ರ ಇಂಡಸ್ಟ್ರಿಯಲ್ ಶಾಪುರ್. ನೋಡಿ ಇದು 10 HP ಅಂದ್ರೆ ಇಂಜನ್. 10 HP ಇಂಜನ್ ಇದೆ. ಇದಕ್ಕೆ ಡೀಸೆಲ್ ಹಾಕ್ತಾ ಇದ್ದಾರೆ. ಈಗ ನೋಡಿ ಶೇಂಗಾದ ಬೆಳೆ ಇದೆ ನೋಡಿ. ಇದು ಇದರಲ್ಲಿ ಯಾವ್ಯಾವುದು ಹಾಕ್ಲಕ್ ಬರ್ತದೆ ಅಂತಂತಂದ್ರೆ ಯಾವುದೇ ಒಂದು ಅದಕ್ಕೆ ಚೆನ್ನಿ ಡಿವೈಡ್ ಮಾಡ್ಕೊಂಡು ಹಾಕ್ಲಕ್ ಬರ್ತದೆ. ಆದ್ರೆ ರೈತರು ಕೂಡ ಜಾಸ್ತಿ ಅದಕ್ಕೆ ತಲೆ ಕೆಡಿಸಲ್ಲ. ಹಂಗಾಗಿ ಶೇಂಗಾದ ಬೆಳೆ ಮಾತ್ರನೇ ಇದರಲ್ಲಿ ಹಾಕ್ತಾರೆ. ಈಗ ಡೀಸೆಲ್ ಹಾಕುವುದು ನೋಡಿ 10 HP. ಇದು ಫೀಲ್ಡ್ ಮಾರ್ಷಲ್ ಇಂಜಿನ್ ಅಂತ. ಇದರಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಕಲ್ಲು ಮತ್ತೆ ನೋಡಿ ಕಲ್ಲು ದೊಡ್ಡ ದೊಡ್ಡ ಕಡ್ಡಿ ಹೊರಗಡೆ ಬರ್ತದ. ಇಲ್ಲಿ ಸಣ್ಣ ಸೀರ್ಗಾಳ ಅಂತ ಒಂದೊಂದು ಬುಡ್ಡಿ ಬರ್ತದ. ಪ್ಯಾನ್ ಒಳಗಡೆ ಇದೆ ಭಾಳ ಪ್ಯಾನ್ ಇದು. ಇಲ್ಲಿ ಗಾಳಿ ಹೆಚ್ಚ ಕಡಿಮೆ ಮಾಡ್ಕೋಬಹುದು. ಚೆನ್ನಿದ ವರ್ಣ ನೋಡಿ ಯಾವ ಥರ ಇದೆ ಅಂತ ಕಾಣಿಸ್ತಾ ಇದೆಯಲ್ಲ. ಇದು ನೋಡಿ ಇದು ಮೇಲ್ಛಾವಣಿ ಅಂದ್ರೆ ಶೇಂಗಾ ಇದರಲ್ಲೇ ಹಾಕಬಹುದು. ಮೇಲೆ ಹಾಕಿದ ಮೇಲೆ ಇದು ಒಳಗಡೆ ಮಿಶ್ರಣ ಮಾಡ್ಬಿಟ್ಟು ಕಡೆ ಕಡೆ ಡಿವೈಡ್ ಮಾಡೋದು. ಇಲ್ಲಿ ಕಟ್ ಮಾಡುವಂಥದ್ದು ಇದೆ ನೋಡಿ. ಇದೇನು ರಾಡ್ ಥರ ಇದೆಯಲ್ಲ, ಈ ರಾಡ್ಲಿಂದನೇ ಶೇಂಗಾ ಬೆಳ್ಳಿ ಕಟ್ ಆಗ್ತದೆ. ಮೇಲೆ ಮಿಷನ್ ಮೇಲೆ ನಿಂತು ವಿಡಿಯೋ ಮಾಡ್ತಾ ಇದೀವಿ ನೋಡಿ. ಇದು ಬೆಳ್ಳಿ ಅಂದ್ರೆ ಜಾಸ್ತಿ ಹಸಿನೂ ಇರಬಾರ್ದು, ಜಾಸ್ತಿ ಒಣಗಿರಬಾರ್ದು. ಅಂದ್ರೇನೆ ಭಾಳ ಚೆನ್ನಾಗಿ ಆಗ್ತದ ಮಿಷನ್ನಲ್ಲಿ. ಯಾಕಂದ್ರೆ ಜಾಸ್ತಿ ಒಣಗಿದಪ್ಪ ಅಂತಂತಂದ್ರೆ ಕಡ್ಡಿ ಬರ್ತದ. ಜಾಸ್ತಿ ತಂಪಿದ್ರೂ ಕೂಡ ಕಡ್ಡಿ ಬರುವ ಚಾನ್ಸಸ್ ಇರ್ತದ ನೋಡಿ. ಈಗ ಪೂಜೆ ಮಾಡಿ ಮಿಷನ್ಗೆ ನಾವು, ಯಾಕಂದ್ರೆ ರೈತರು ಆಗ್ತಾ ಇದ್ದಾರಲ್ಲ, ಹಂಗಾಗಿ ಫಸ್ಟು ಯಾವುದೇ ಒಂದು ಪೂಜೆಯ ಮಿಷನ್ ಜಾಗಕ್ಕೆ ನಿಂತ ಮೇಲೇ ಅದಕ್ಕೆ ಪೂಜೆಯನ್ನು ಮಾಡಿ ಮುಂದಿನ ಕಾರ್ಯಕ್ರಮ ಚಾಲೂ ಮಾಡ್ತಾರೆ ರೈತರು. ಅದೇ ಹಳ್ಳಿಯಲ್ಲಿ ಬಂದಿರುವಂಥ ಸಂಸ್ಕೃತಿ ನೋಡಿ. ಮಿಷನ್ ಅಂದರೆ ಒಂದು ದೇವ್ರ ಸಮಾನ ಅಂತ ಆ ಮಿಷನ್ನ ಪೂಜೆ ಮಾಡ್ತಾ ಇದ್ದರು. ಭೂಮಿ ತಾಯಿಯ ಮಣ್ಣಿನ ಮಗ ಅಂದ್ರೂ ತಪ್ಪಾಗಲಾರದು ಈ ಮಿಷನ್ಗೆ. ಯಾಕಂದರೆ ಶೇಂಗಾ ಬೆಳ್ಳಿನ ಹಾಕಿ ಅದನ್ನು ಡಿವೈಡ್ ಮಾಡಿ ರೈತರಿಗೆ ಅನುಕೂಲವಾಗುವಂಥ ಈ ಮಿಷನ್ ಆಗಿರುತ್ತದೆ. ಕಡ್ಡಿನೇ ಹತ್ತಾ ಇಲ್ಲ, ಆದರೂ ಗಾಳಿ ಸ್ವಲ್ಪ ಇದೆ ಹಂಗಾಗಿ ಹತ್ತಾ ಇಲ್ಲ, ಆರ್ತಾ ಇದೆ ನೋಡಿ. ಹಚ್ತಾ ಇದ್ದಾರೆ.